ಇನ್ನು ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಯತೀಂದ್ರ ಅವರ ಹೇಳಿಕೆ ಯಾವಾಗ ಹೊರಗೆ ಬಿತ್ತೋ ಆಗ ಸದ್ಯಕ್ಕೆ ಇದು ಸೆಟ್ಲ್ ಆಗೋ ಮ್ಯಾಟರ್ ಅಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಈ ಹೇಳಿಕೆ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿದ ತಕ್ಷಣ ಅದು ಸೆಟ್ಲ್ ಆಗೋ ಮ್ಯಾಟರ್ ಅಲ್ಲ. ಯತೀಂದ್ರ ಹೇಳಿದ ಮಾತನ್ನ ಹೈಕಮಾಂಡ್ ನಾಯಕರೇ ಒಂದ್ಸಲ ಹೇಳಬಿಡ್ಲಿ. ಯತೀಂದ್ರ ಅಲ್ಲ, ಹೈಕಮಾಂಡ್ ನಾಯಕರು ಹೇಳಿ, ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಹೈಕಮಾಂಡ್ ಹೇಳಿ, ವರಿಷ್ಠರು ಏನೇ ತೀರ್ಮಾನ ಮಾಡಿದ್ರು ಶೀಘ್ರವಾಗಿ ಮಾಡಲಿ ಅಷ್ಟೇ. ಏನೇ ತೀರ್ಮಾನ ಆದ್ರೂ ಮಾಡಲಿ. ಕಾಂಗ್ರೆಸ್ನ ಎಲ್ಲಾ ಮುಖಂಡರು ಶಾಸಕರು ಗೊಂದಲದಲ್ಲಿದ್ದಾರೆ. ಬಾಲಕೃಷ್ಣ ಹೇಳಿಕೆ ಇದು. ಹೈಕಮಾಂಡ್ ನಲ್ಲಿ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ, ಹೈಕಮಾಂಡ್ ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಎಚ್.ಸಿ. ಬಾಲಕೃಷ್ಣ ಹೇಳ್ತಾ ಇದ್ದಾರೆ. ಎಲ್ಲ ಮುಖಂಡರುಗಳು ಮತ್ತು ಶಾಸಕರುಗಳು ಗೊಂದಲದಲ್ಲಿದ್ದಾರೆ. ಸಾರ್ವಜನಿಕರು ಕೂಡ ಗೊಂದಲದಲ್ಲಿದ್ದಾರೆ. ನಾವು ಹೋದಾಗಲೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಿದು, ಯಾವಾಗ, ಏನು ಮಾಡ್ತಾರೆ ಅಂತೇಳಿ. ಅದಕ್ಕೆ ಇದಕ್ಕೊಂದು ಇತಿಶ್ರೀ ಆಡಬೇಕು. ಅದಕ್ಕೆ ಹೈಕಮಾಂಡಲ್ಲಿ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ದೀವಿ. ಪಕ್ಷದ ಸಂಘಟನೆ ಗಟ್ಟಿಯಾಗಬೇಕು, ಪಕ್ಷ ಮುಂದೆನೂ ಕೂಡ ಅಧಿಕಾರಕ್ಕೆ ಬರಬೇಕು ಅಂದರೆ ಒಂದು ಸೂಕ್ತವಾದಂಥ ತೀರ್ಮಾನನ ಶೀಘ್ರವಾಗಿ ಹೈಕಮಾಂಡ್ ತಗೋಬೇಕು ಅಂತ ಮನವಿ ಮಾಡ್ತೀವಿ. ಇತ್ತೀಚೆಗೆ ಲೋಕಸಭೆ ನಡೀತಾ ಇದೆ, ಸ್ವಲ್ಪ ಒತ್ತಡದಲ್ಲಿದ್ದಾರೆ ಅವರು ಕೂಡ. ಅದರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ, ಶೀಘ್ರದಲ್ಲೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಯತೀಂದ್ರ ಅವ್ರ ಬಾಯಿ ಬಂದಿರತಕ್ಕಂಥ ಮಾತು ಹೈಕಮಾಂಡ್ ಬಾಯಿಂದ ಬಂದರೆ ಸೆಟ್ಲ್ ಆಗಿದೆ ಅಂತೇಳಿ. ಸೆಟ್ಲ್ ಆಗಿದೆ ಅಂತ ಯತೀಂದ್ರ ಅವ್ರು ಹೇಳಿದ್ರೆ ಸೆಟ್ಲ್ ಆಗೈತೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ಭಾವಿಸಲ್ಲ. ಅವ್ರ ಹೇಳಿಕೆನ ಅಷ್ಟು ಗಂಭೀರವಾಗಿ ಯಾರು ಪರಿಗಣಿಸಲ್ಲ. ಇದೇ ಮಾತನ್ನು ಹೈಕಮಾಂಡ್ ಸೆಟ್ಲ್ ಆಗಿದೆಯಪ್ಪ, ಬಾಯಿ ಮುಚ್ಕೊಂಡು ಸುಮ್ಮನಿರ, ನೀವು ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಕ್ಲೋಸ್. ಅಲ್ಲಿಗೆ ತೀರ್ಮಾನ ಹೈಕಮಾಂಡ್ ಏನಾದರೂ ಆಗಲಿ ತೀರ್ಮಾನ ಮಾಡಬೇಕು, ಶೀಘ್ರದಲ್ಲೇ ಮಾಡಿ ಅಂತ ಯತೀಂದ್ರ ಅವ್ರು ಹೇಳ್ದಂಗೆ ಹೈಕಮಾಂಡ್ ಹೇಳ್ಬಿಟ್ರೆ ಎಲ್ಲ ಸುಮ್ಮನೆ ಆಯ್ತಾರೆ. ಯತೀಂದ್ರ ಅವ್ರೇನು ಚಿಕ್ಕವ್ರೇನಲ್ಲ, ಅವರು ಕೂಡ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವ್ರಿಗೆ ಅವ್ರದ್ದೇ ಆದಂಥ ವಿವೇಚನೆ ಮಾಡ್ತಕ್ಕಂಥ, ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೂ ಇದೆ. ಅವ್ರ ಅಭಿಪ್ರಾಯ ಅದು, ಅದೇನು ಸಿದ್ದರಾಮಯ್ಯನವ್ರ ಅಭಿಪ್ರಾಯ ಅಲ್ಲ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಲಿ ಅಂತ ಮನವಿ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.